ಈಗ ಇಡ್ಲಿಗೆ ನೆನೆ ಹಾಕ್ತಾಯಿದ್ದೀನಿ. ಇದು 3 ಥರ 4 ಥರ ಇಡ್ಲಿ ಮಾಡ್ಬೋದು. ಅದರಿಂದ ಬರೀ ಉದ್ದಿನಬೇಳೆ ಮಾತ್ರ, ಉದ್ದಿನಬೇಳೆ, ಸಾಬುದಾನ, ಅವಲಕ್ಕಿ ಮತ್ತು ಮೆಂತ್ಯ ಒಂದು ಸ್ವಲ್ಪ ಅದಷ್ಟು ಮಾತ್ರ ನೆನೆ ಹಾಕ್ತಾಯಿದ್ದೀನಿ. ಸಾಬುದಾನ, ಇವಾಗ ಅವಲಕ್ಕಿ ಇದಿಷ್ಟು ಇವಾಗ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ. ನೆನೆ ಹಾಕಿದಾಯಿತು. ಇನ್ನೊಂದು 2-3 ಅವರ್ಸ್ ಆದಮೇಲೆ ಗ್ರೈಂಡ್ ಮಾಡ್ತೀನಿ. ಇಡ್ಲಿ ಇದು ಇವಾಗ ಗ್ರೈಂಡ್ ಮಾಡಬೇಕು. ಇವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಅಕ್ಕಿ ಇಲ್ಲ, ಬರೀ ಉದ್ದಿನಬೇಳೆ, ಮೆಂತ್ಯ, ಸಾಬುದಾನ ಆಮೇಲೆ ಅವಲಕ್ಕಿ ಅಷ್ಟೇ ಇರೋದು. ಇಡ್ಲಿ ಮಾಡೋಕ್ಕೆ ಒಂದು 3-4 ಅವರ್ಸ್ ಮುಂಚೆ ಅದಕ್ಕೆ ಅಕ್ಕಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಒಂದು ವೆರೈಟಿ. 2ನೇ ವೆರೈಟಿಗೆ ಬರೀ ಅಕ್ಕಿ ಹಿಟ್ಟು ಹಾಕ್ಕೊಂಡು, 3ನೇ ವೆರೈಟಿಗೆ ರಾಗಿ ಹಾಕ್ಕೊಂಡು, 4ನೇ ವೆರೈಟಿಗೆ ರವೆ ಹಾಕ್ಕೊಂಡು, 5ನೇ ವೆರೈಟಿಗೆ ಶಾವಿಗೆ ಇದೆಯಲ್ವ, ರೈಸ್ ಶಾವಿಗೆ, ಅದನ್ನು ಹಾಕ್ಕೊಂಡು, 6ನೇ ವೆರೈಟಿ ಸಾಬುದಾನನೇ ಹಾಕ್ಕೊಂಡು ಎಲ್ಲದನ್ನು ಸಪ್ರೇಟ್ ತೋರಿಸ್ತೀನಿ. ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ರವೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಇದನ್ನು. ಆಮೇಲೆ ಬರೀ ಉದ್ದು, ಮೆಂತ್ಯ ಮತ್ತು ಸಬ್ಬಕ್ಕಿ ಒಂದು ಸ್ವಲ್ಪ ಮತ್ತು ಅವಲಕ್ಕಿ ಹಾಕಿ ಗ್ರೈಂಡ್ ಮಾಡಿ ಫರ್ಮೆಂಟು ಆಗೋಗಿದೆ ಅದು. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ 1 ಅವರ್ ಇಟ್ಟು ಇಡ್ಲಿ ಮಾಡ್ಕೋಬೇಕು. ಈಗ ಉದ್ದಿನ ಹಿಟ್ಟು ಹಾಕಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಗಟ್ಟಿಯಾಗುತ್ತೆ. ಯಾಕಂದರೆ ರವೆ ನೀರನ್ನೆಲ್ಲ ಸೋಕ್ ಮಾಡ್ಕೊಳ್ಳುತ್ತಲ್ವ, ಅದರಿಂದ. ಇವಾಗ 1 ಅವರ್ ಇಟ್ಟು ಆಮೇಲೆ ಇಡ್ಲಿ ಮಾಡಬೇಕು. ರವೆ ಇಡ್ಲಿಗೆ ತಟ್ಟೆಗೆಲ್ಲ ಎಣ್ಣೆ ಹಚ್ಚಿಟ್ಟಿದ್ದೀನಿ. ಈಗ ಅದನ್ನು ಹಾಕಬೇಕು. ಸ್ಟವ್ ಮೇಲೆ ಪಾತ್ರೆನೂ ಇಟ್ಟು ನೀರು ಬಿಸಿಗಿಟ್ಬಿಟ್ಟಿದ್ದೀನಿ ಆಗಲೇ. ತಟ್ಟೆಗೆಲ್ಲ ಹಾಕಿದ್ದಾಯಿತು. ಇವಾಗ ಸ್ಟವ್ ಮೇಲೆ ಇಡಬೇಕು ಇದನ್ನು. ಇದು ಇಡ್ಲಿ ಪಾತ್ರೆನ ಈಗ ಅದು ಬೇಯೋಕ್ಕೆ ಒಂದು 20 ನಿಮಿಷ ಸಾಕು. ನಾನು ಟೈಮರ್ ಇಟ್ಬಿಟ್ಟು ವಾಪಸ್ ಬರ್ತೀನಿ. ರವೆ ಇಡ್ಲಿ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡ್ಕೊಂಡು ತಿನ್ನಿ. ಬೆಲ್ ಐಕಾನ್ ಒತ್ತಿ ಎಂಜಾಯ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ. ಎಂಜಾಯ್. ಚಟ್ನಿ ಮತ್ತು ಸಾಂಬಾರು ಜೊತೆಲಿದೆ. ನೀವು ಮಾಡ್ಕೊಂಡು ತಿನ್ನಿ. ಓಕೆ, ಬಾಯ್.